ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಚಾಲಕನ ಮೇಲೆ ಚಾಕುದಾಳಿ. ಕ್ಲಬ್ ರಸ್ತೆಯಲ್ಲಿ ಚಾಲಕ ಬಸವಂತ ಕಡೋಲ್ಕರ್ ಮೇಲೆ 4 ಬಾರಿ ಚಾಕು ಇಳಿತ. ಮೃಣಾಲ್ ಹೆಬ್ಬಾಳ್ಕರ್ ಕಾರು ಚಾಲಕನಿಗೆ ಗಂಭೀರ ಗಾಯ, ಖಾಸಗಿ ಆಸ್ಪತ್ರೆಗೆ ದಾಖಲು. ಬೈಕ್ ಮೇಲೆ ಬಂದು ದಾಳಿ ನಡೆಸಿದ 2 ಕಿಡಿಗೇಡಿಗಳು. यार मर्डर कौन केले? शिवा पुजारी, परशा, संपत, मोनापा पाटील. काय कशासाठी? माईन्सचे सगळे आहे ते माईन्स करतात निगडीत. ನಿಮ್ಮ ಮೇಲೆ ನಿಮ್ದು ಮೈನ್ಸ್ ಐತಿ, ನಿಮ್ದು ಅವ್ರದ त्यांचा नंतर बोलतो सर. कधी केलंय? ನಮ್ಮ ಆಸ್ಪತ್ರೆಗೆ ಬಂದರು. ಅವ್ರಿಗೆ ಎದೆ ಕೆಳಭಾಗ ಹಾಗೂ ಹೊಟ್ಟೆ ಹತ್ರ ಸ್ಟ್ಯಾಬ್ ಇಂಜುರೀಸ್, ಹರಿತವಾದ ಆಯುಧಗಳಿಂದ ಗಾಯಗಳಾಗಿದ್ದು. ಇಲ್ಲಿ ಬಂದಾಗ ರಕ್ತಸ್ರಾವ ಹೆಚ್ಚಿಗೆ ಆಗಿರೋದ್ರಿಂದ BP ಸ್ವಲ್ಪ ಕಡಿಮೆ ಆಗಿತ್ತು. BP ಸ್ಟೆಬಿಲೈಸ್ ಮಾಡಿ ಅವ್ರಿಗೆ ಸಿಟಿ ಸ್ಕ್ಯಾನ್ ಮಾಡಿಕೊಂಡು ICU ಅಡ್ಮಿಷನ್ಸ್ ಮಾಡಿದ್ದೇವೆ. ಈಗಿನವರೆಗೂ ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ. ರಿಪೋರ್ಟ್ ಪ್ರಕಾರ ಏನಾದರೂ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಡಾಕ್ಟರ್ಸ್ ಟೀಮ್ ಎಲ್ಲ ಮಾಡ್ಕೊಳಕತ್ತಾರೆ. ಈಗ ನಮ್ಮ ಹತ್ರ ಎಲ್ಲ ಸ್ಪೆಷಲಿಸ್ಟು ಅಂದ್ರೆ ನ್ಯೂರೋ ಸರ್ಜನ್, ಯೂರಾಲಜಿಸ್ಟು, ಜನರಲ್ ಸರ್ಜನ್ ಮತ್ತು ಮೆಡಿಸಿನ್ ಕ್ರಿಟಿಕಲ್ ಇಂಟೆನ್ಸಿವಿಸ್ಟು 5 ಜನ ತಗೊಂಡು ಪೇಷಂಟ್ ಕೇರ್ ಮಾಡಕತ್ತಾರು. ಸೊ ಇನ್ನೊಂದು ತಾಸಿಗೆ ಯಾವ ಬೆಳವಣಿಗೆ ಆಗತ್ತೆ ಅಂತ ನಾವು ಇದ್ರ ಮುಖಾಂತರ ತಿಳಿಸ್ತೀವಿ. ಈಗ ಸ್ವಲ್ಪ ಕ್ರಿಟಿಕಲ್ ಇದಾರೆ ಅಂತ ನಿಮಗೆಲ್ಲ ತಿಳಿಸ್ಬಯಸ್ತೀವಿ. ಎಷ್ಟು ಕಡೆ ಆಗೈತೆ ಅಂತ ಅದು ತನಿಖೆಗೆ ಇರೋದ್ರಿಂದ ನಾವು ಹೇಳಕ್ ಆಗಂಗಿಲ್ಲ ಈಗ. ಸೊ ಬಟ್ ಸ್ವಲ್ಪ ಲೈಫಿಗೆ ಕ್ರಿಟಿಕಲ್ ಇರೋದ್ರಿಂದ ನಾವು ಎಲ್ಲಾನು ಟ್ರೀಟ್ಮೆಂಟ್ ಮಾಡ್ಕೊಳಕತ್ತೀವಿ. ಹೌದು, ರಕ್ತಸ್ರಾವ ಭಾಳ ಆಗಿದೆ. ಈಗ ಬ್ಲಡ್ ಕೊಡಬೇಕು ಅಂತ ಬ್ಲಡ್ ರಿಸರ್ವ್ ಮಾಡಿ ಇಟ್ಕೊಂಡಿವಿ. ಬ್ಲಡ್ ಇನ್ನೇನಾದ್ರೂ ಕೊಡೋ ಬಂತು ಅಂತ ಕೊಡ್ತೀವಿ. ಈಗ ಆಲ್ರೆಡಿ ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಪ್ರಾಣಾಪಾಯದಿಂದ ಪಾರಾಗ್ಯಾರ ಅಂತ ಹೇಳಕ್ಕಾಗಲ್ಲ, ಕ್ರಿಟಿಕಲ್ ಅಂತ ಹೇಳ್ಬೋದು ಈಗ. ಸೊ ಅದಕ್ಕೆ 1-2 ಗಂಟೆ ತನಕ ಅವ್ರು ಮಾನಿಟರಿಂಗ್ ಮಾಡಿ ಆ ಮಾನಿಟರಿಂಗ್ ಅಲ್ಲಿ ಏನೇನ್ ಬರುತ್ತೆ ಅಂತ ನಾವು ತಿಳಿಸ್ಕೊಡ್ತೀವಿ. ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡಕತ್ತಾರೆ ಈಗ. ಆಮೇಲೆ ಈ ತರದ ಸುಮಾರು ಪೇಷಂಟ್ ನಮ್ಮ ಕಡೆಗೆ ಅಡ್ಮಿಟ್ ಆದಾಗ ಅವುಗಳನ್ನು ಇದೇ ರೀತಿ ರೆಸ್ಪಾಂಡ್ ಆಗಿ ರಿಕವರಿ ಆಗಿದ್ದಾರೆ. ಹೋಪ್ಫುಲಿ ಹಿ ವಿಲ್ ಆಲ್ಸೋ ರಿಕವರ್ ಸೂನ್. ಪೊಸಿಷನ್ ಪ್ರಕಾರ ಔಟ್ ಆಫ್ ಡೇಂಜರ್ ಅಂತ ಇಲ್ಲ ಸರ್, ಸ್ವಲ್ಪ ಕ್ರಿಟಿಕಲ್ ಅನ್ನೇ ಇದ್ದಾರೆ ಸರ್. ಬೆಳಗಾವಿ ಕುಂದಾನಗರಿ ಬೆಳಗಾವಿಯಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ ಮುಂದುವರೆದಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಬಸವಂತ ಕಡೋಲ್ಕರ್ ಎಂಬುವವರ ಮೇಲೆ ಚಾಕುವಿನಿಂದ ಭೀಕರವಾಗಿ ದಾಳಿ ನಡೆಸಲಾಗಿದೆ. ನಗರದ ಹೃದಯ ಭಾಗದ ಕ್ಲಬ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಘಟನೆಯ ವಿವರಗಳು. ದಾಳಿ ನಡೆದ ರೀತಿ: ಬಸವಂತ ಅವರು ಕಾರು ನಿಲ್ಲಿಸಿ ಕೆಳಗೆ ನಿಂತಿದ್ದ ಸಂದರ್ಭದಲ್ಲಿ ಬೈಕ್ ಮೇಲೆ ಬಂದ 2 ಕೆಳಗೇಡಿಗಳು ಏಕಾಏಕಿ ದಾಳಿ ನಡೆಸಿದ್ದಾವೆ. ಗಾಯದ ತೀವ್ರತೆ: ಚಾಲಕನ ಎದೆ, ಭುಜ ಹಾಗೂ ತೊಡೆ ಸೇರಿದಂತೆ ಒಟ್ಟು 4 ಕಡೆಗಳಲ್ಲಿ ಚಾಕುವಿನಿಂದ ಇರಿಯಲಾಗಿದೆ. ಆಸ್ಪತ್ರೆಗೆ ದಾಖಲು. ತೀವ್ರ ರಕ್ತಸ್ರಾವಕ್ಕೊಳಗಾದ ಬಸವಂತ ಅವರನ್ನು ತಕ್ಷಣವೇ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸದ್ಯ ಚಿಕಿತ್ಸೆ ಮುಂದುವರಿದಿದೆ. ಸ್ಥಳಕ್ಕೆ ಭೇಟಿ: ಘಟನೆ ತಿಳಿಯುತ್ತಿದ್ದಂತೆಯೇ ಆಸ್ಪತ್ರೆಗೆ DCP, ACP ಹಾಗೂ ಮೃಣಾಲ್ ಹೆಬ್ಬಾಳ್ಕರ್ ಅವರು ಭೇಟಿ ನೀಡಿ ಚಾಲಕನ ಆರೋಗ್ಯ ವಿಚಾರಿಸಿದ್ದಾರೆ.